ಋಣಾನುಬಂಧ. ಅವನನ್ನೇ ನೋಡುತ್ತಾ ಹಿಡಿದಿದ್ದ ಪೊರಕೆಯನ್ನು ಬಿಟ್ಟಳು. ಪೊರಕೆ ಬಿದ್ದ ಶಬ್ದಕ್ಕೆ ಎಚ್ಚೆತ್ತುಕೊಂಡವಳು ತನ್ನ ಸೊಂಟ ಬಿಗಿದಿದ್ದ ದುಪ್ಪಟ್ಟವನ್ನು ತೆಗೆದು ಹೆಗಲ ಮೇಲೆ ಏರಿಸಿಕೊಂಡು ಸಂಕೋಚದಿಂದ ತಡವರಿಸುತ್ತಾ, ಯಾರು ಬೇಕಿತ್ತು ಎಂದಳು. ಸರಿತಾ ಆಂಟಿ ಮನೆಯಲ್ಲಿದ್ದಾರಾ ಎಂದವನ ನೋಡಿ ನಿಂತಿದ್ದ ಸ್ಟೂಲ್ನಿಂದ ಕೆಳಗಿಳಿದು, ಹೌದು ಇದ್ದಾರೆ ಎಂದಳು. ಒಳಗೊರಟವನನ್ನೇ ನೋಡುತ್ತಾ, ಇವರು ದೊಡ್ಡಮ್ಮನಿಗೆ ಹೇಗೆ ಪರಿಚಯ? ಆಂಟಿ ಎಂದು ಬೇರೆ ಕರೆಯುತ್ತಿದ್ದಾರೆ ಎಂದುಕೊಂಡವಳು ಬಾಗಿಲಲ್ಲೇ ನಿಂತಳು. ಒಳಗೆ ಬಂದವನನ್ನು ಅತಿ ಸಂತೋಷದಿಂದ ಬರಮಾಡಿಕೊಂಡರು ಸರಿತಾ. ಅರೆ ಸೂರ್ಯ, ಹೇಗಿದ್ಯಾ? ನಿನ್ನ ನೋಡಿ ತುಂಬ ದಿನವಾಯಿತು. ನಮ್ಮನ್ನೆಲ್ಲ ಮರೆತು ಬಿಟ್ಯಾ ಎಂದು ಹುಸುಮಿನುಸು ತೋರಿಸಿದ ಸರಿತಾರ ಕೈ ಹಿಡಿದು, ನಿಮ್ಮನ್ನು ಮರೆಯೋದಕ್ಕಾಗುತ್ತಾ ಆಂಟಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಎಂದವನ ಮಾತಿಗೆ, ನಾನು ಚೆನ್ನಾಗಿದ್ದೀನಿ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಅಂಕಿತಾ, ಯಾರು ಬಂದಿದ್ದಾರೆ ನೋಡ್ಬಾ ಇಲ್ಲಿ ಎಂದು ಮಗಳನ್ನು ಜೋರಾಗಿ ಕರೆದರು ಸರಿತಾ. ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದವಳಿಗೆ ಭಂಗ ತಂದಿತ್ತು ಅವರಮ್ಮನ ಕೂಗು. ಏನಮ್ಮ ನಿನ್ನ ಗೋಳು ಎಂದು ಹಾಲ್ಗೆ ಬಂದವಳು ಸೋಫಾದ ಮೇಲೆ ಕುಳಿತಿದ್ದವನನ್ನು ನೋಡಿ ಸೂರ್ಯ ಎಂದು ಆಶ್ಚರ್ಯದಿಂದ ಹೋಗಿ ಅವನ ತೋಳಿಗೊರಗಿದ್ದಳು. ಯಾವಾಗ ಬಂದೆ ಸೂರ್ಯ? ನಿಂದು MD ಕಂಪ್ಲೀಟ್ ಆಯಿತಾ? ಇನ್ಮೇಲೆ ಬೆಂಗಳೂರಿನಲ್ಲಿ ಇರ್ತೀಯಾ? ಅಂಕಲ್ ಆಂಟಿ ಅನು ಎಲ್ಲ ಹೇಗಿದ್ದಾರೆ? ನೋಡೋದಕ್ಕೆ ಹೀರೋ ಥರ ಕಾಣ್ತಿದ್ಯಾ ಎಂದು ಒಂದೇ ಸಮನೆ ಮಾತಿನ ಸುರಿಮಳೆಯನ್ನೇ ಸುರಿಸಿದ ಅಂಕಿತಾಳನ್ನು ನೋಡಿ ಕಿರುನಕ್ಕವನು, ಸಮಾಧಾನ ಅಂಕಿತಾ, ಒಂದೇ ಸಮ ಎಷ್ಟು ಪ್ರಶ್ನೆ ಕೇಳ್ತೀಯಾ ಎಂದವನ ನೋಡಿದ ಅಂಕಿತಾ, ತುಂಬ ದಿನದ ನಂತರ ಬಂದಿದ್ಯಾ, ಅದಕ್ಕೆ ಸಂತೋಷದಿಂದ ಕೇಳಿದೆ ಎಂದು ಮುಖ ಊದಿಸಿಕೊಂಡವಳನ್ನು ನೋಡಿ, ಸಾರಿ ಅಂಕಿತಾ, ನಾನು ಚೆನ್ನಾಗಿದ್ದೀನಿ. ನಂದು MD ಕಂಪ್ಲೀಟ್ ಆಯಿತು. ಈಗ MS ಮಾಡೋಕ್ಕೆ ಜರ್ಮನಿಗೆ ಹೋಗ್ತಾ ಇದ್ದೀನಿ ಎಂದವನನ್ನು ಆಶ್ಚರ್ಯವಾಗಿ ನೋಡುತ್ತಾ, ರಿಯಲಿ ಸೂರ್ಯ, ನೀನು ಜರ್ಮನಿಗೆ ಹೋಗ್ತಾ ಇದೆಯಾ ಎಂದಳು ಅಂಕಿತಾ. ಹೌದು ಅಂಕಿತಾ, ನನಗೆ ಜರ್ಮನಿಯಲ್ಲಿ MS ಮಾಡೋ ಅವಕಾಶ ಸಿಕ್ಕಿದೆ. ಅಪ್ಪ ಸಿಕ್ಕಿರೋ ಅವಕಾಶ ಯಾಕೆ ಬಿಡ್ತೀಯಾ, ನೀನು MS ಮಾಡು ಎಂದರು. ಹಾಗಾಗಿ ನಾನು ನಾಳೆ ಜರ್ಮನಿಗೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ನಿಮಗೊಂದು ಮಾತು ಹೇಳಿ ಹೋಗೋಣ, ಹಾಗೆಯೇ ಕಾರ್ತಿಕ್ನ ನೋಡಿ ತುಂಬ ದಿನವಾಯಿತು ಅಂತ ಬಂದೆ ಎಂದ ಸೂರ್ಯ. ಕಾಂಗ್ರಾಟ್ ಸೂರ್ಯ ಎಂದು ಅವನ ಕೈ ಕುಲುಕಿ, MS ಕಂಪ್ಲೀಟ್ ಮಾಡಿ ಜರ್ಮನಿಯಲ್ಲೇ ಡಾಕ್ಟರ್ ಆಗಿ ವರ್ಕ್ ಮಾಡ್ತೀಯಾ ಎಂದವಳ ನೋಡಿದವನು, ಇಲ್ಲಪ್ಪ, MS ಮಾಡೋದಕ್ಕಷ್ಟೇ ಜರ್ಮನಿಗೆ ಹೋಗ್ತಾ ಇರೋದು. ನನಗೆ ನಮ್ಮ ದೇಶದಲ್ಲೇ ಇರೋದಕ್ಕಿಷ್ಟ. ಹಾಗಾಗಿ ನಾನು ಯಾವ ಫಾರಿನ್ನಲ್ಲೂ ಕೆಲಸ ಮಾಡಲ್ಲ. ನನ್ನ ಕರ್ಮಭೂಮಿ ಏನಿದ್ದರೂ ಭಾರತನೇ, ಅದರಲ್ಲೂ ಕರ್ನಾಟಕನೇ, ಅದರಲ್ಲೂ ಮೈಸೂರಿನಲ್ಲೇ ಎಂದವನ ನೋಡಿ ಪೇಲವವಾಗಿ ನಕ್ಕಿ, ಹೌದಾ ಎಂದಳು. ಬಾಗಿಲಲ್ಲೇ ನಿಂತು ಇವರ ಮಾತುಗಳನ್ನು ಕೇಳಿಸಿಕೊಂಡು ನಿಂತಿದ್ದ ಮಧುರಾಳನ್ನು ನೋಡಿದ ಸರಿತಾರವರು, ಹೇ ಮಧು, ಬಾ ಇಲ್ಲಿ, ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಹೋಗಿ ಟೀ ಮಾಡ್ಕೊಂಡು ಬಾ ಎಂದರು ಸ್ವಲ್ಪ ಕೊಂಕಾಗಿ. ದೊಡ್ಡಮ್ಮನ ಕರೆಗೆ ತನ್ನ ಮೆಲ್ಲನೆಯ ನಡಿಗೆಯಿಂದ ಭೂಮಿಗೆಯಲ್ಲಿ ನೋವಾಗುವುದೋ ಎಂಬ ಭಾವದಿಂದ ನಡೆದು, ಸರಿ ದೊಡ್ಡಮ್ಮ ಎಂದ ಹುಡುಗಿಯನ್ನೊಮ್ಮೆ ನೋಡಿದ ಸೂರ್ಯ. ಹೆಗಲ ಮೇಲಿಂದ ಜಾರುತ್ತಿದ್ದ ತನ್ನ ದುಪ್ಪಟ್ಟವನ್ನು ಬಲವಂತವಾಗಿ ಹೆಗಲ ಮೇಲೆ ಏರಿಸಿಕೊಂಡು ತಲೆ ಬಗ್ಗಿಸಿಕೊಂಡು ಹೋದಳು. ದುಂಡಾದ ಮುಖ, ಕಮಲದಂತ ಕಂಗಳನ್ನು ಮರೆಮಾಚಿದ್ದ ಕನ್ನಡಕ, ದಂತ ಬಣ್ಣದ ಪಿಚಲು ಮೈಕಟ್ಟಿನ ಹುಡುಗಿ ಬಹಳ ವಿಶೇಷವೇ ಎನಿಸಿತ್ತು. ಮನದಲ್ಲಿ ಯಾರಿವಳು ಎಂದು ಹುಟ್ಟಿದ ಪ್ರಶ್ನೆ ಬಾಯಿಂದ ಹೊರಬಂದಿತ್ತು. ಆಂಟಿ, ಆ ಹುಡುಗಿ ಯಾರು ಎಂದು ಸ್ವಲ್ಪ ಕುತೂಹಲದಿಂದ ಕೇಳಿದ ಸೂರ್ಯನನ್ನು ನೋಡಿ, ಅದು ಸೂರ್ಯ, ಅವಳು ಎಂದು ಸರಿತಾರ ಮಾತು ಶುರು ಮಾಡುವ ಮುನ್ನವೇ ವಿನುತಾ ತನ್ನ ಮಾತು ಶುರು ಮಾಡಿ, ಸೂರ್ಯ, ಅವಳು ನಮ್ಮ ಮಾವನ ತಮ್ಮನ ಮಗಳು. ಓದುವುದಕ್ಕೆಂದು ಬೆಂಗಳೂರಿಗೆ ಬಂದಿದ್ದಾಳೆ. ಅದಕ್ಕೆ ಮಾವ ಅವಳನ್ನು ನಮ್ಮನೆಯಲ್ಲೇ ಇರಿಸಿಕೊಂಡಿದ್ದಾರೆ ಎಂದಳು. ಹೋ ಹೌದಾ ಆಂಟಿ, ಅಂಕಲ್ ಕೆಲ್ಸಕ್ಕೆ ಹೋಗಿದ್ದಾರಾ? ಕಾರ್ತಿಕ್ ಎಲ್ಲಿ ಕಾಣಿಸ್ತಿಲ್ಲ ಎಂದ ಸೂರ್ಯ. ಅದು ಸೂರ್ಯ, ಕಾರ್ತಿಕ್ ಇವತ್ತು ಇಂಟರ್ವ್ಯೂಗೆ ಹೋಗಿದ್ದಾನೆ ಎಂದು ಮುಖ ಬಾಡಿಸಿಕೊಂಡರು ಸರಿತಾ. ಹೌದಾ ಆಂಟಿ, ನನಗೂ ವಿಷಯ ತಿಳಿತು. ಕಾರ್ತಿಕ್ ಹೊಸ ಬಿಸ್ನೆಸ್ ಶುರು ಮಾಡಿ ದುಡ್ಡು ಕಳೆದುಕೊಂಡ ಎಂದು ಬೇಸರದಲ್ಲಿ ಹೇಳಿದ ಸೂರ್ಯ. ಟೀ ಎಂದು ಅವನ ಮುಂದೆ ಟೀ ಹಿಡಿದವಳ ಕೈಯಿಂದ ಟೀ ತೆಗೆದುಕೊಂಡು ಥ್ಯಾಂಕ್ಸ್ ಎಂದ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ ಸೂರ್ಯ ಎಂದ ಸರಿತಾರ ಮಾತಿಗೆ, ಅವರಿಗೇನಾಂಟಿ, ಚೆನ್ನಾಗಿದ್ದಾರೆ. ಕೋರ್ಟ್ನಲ್ಲಿ ವಾದ ಮಾಡಿ ಬೇಜಾರಾಗಿದೆಯಂತೆ ಅಪ್ಪನಿಗೆ. ಅದಕ್ಕೆ ಈಗ ಊರಲ್ಲಿರೋ 2 ಎಕರೆ ಜಮೀನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಅಂಕಲ್ ಬರೋದು ಸಂಜೆನೇ ಅಲ್ವಾ ಆಂಟಿ? ನಾನಿನ್ನು ಬರ್ತೀನಿ ಎಂದು ಹೊರಟವನ ನೋಡಿದ ಅಂಕಿತಾ, ಸೂರ್ಯ, ಇಷ್ಟು ಬೇಗ ಹೋಗ್ತಿದ್ಯಾ? ಅಣ್ಣ ಇಂಟರ್ವ್ಯೂ ಮುಗಿಸ್ಕೊಂಡು ಇನ್ನೇನು ಬರ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತಿರು, ಬಂದು 1 ಗಂಟೆನೂ ಆಗಿಲ್ಲ ಎಂದು ಹುಸಿ ಮುನಿಸು ತೋರಿಸಿದವಳ ನೋಡಿ, ಹೋಗಬೇಕು ಅಂಕಿತಾ, ಈಗಲೇ ಟೈಮ್ ಆಗಿದೆ. ಇನ್ನೂ ನಾನು ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ ಎಂದವನ ಗಟ್ಟಿಯಾಗಿ ಅಪ್ಪಿ, ಐ ಮಿಸ್ ಯು ಸೂರ್ಯ ಎಂದವಳ ತಲೆ ಸವರಿ, ಸರಿ ನಾನಿನ್ನು ಬರ್ತೀನಿ ಬಾಯ್ ಎಂದು ಹೊರಟವನ ನೋಡಿದ ಸರಿತಾರವರು, ಸೂರ್ಯ MS ಮಾಡಿಕೊಂಡು ಬರುವಷ್ಟರಲ್ಲಿ ನಿನ್ನದು ಇಂಜಿನಿಯರಿಂಗ್ ಮುಗ್ದಿರುತ್ತೆ. ಆಮೇಲೆ ಓಲ್ಗ ಊದ್ಸೋದೆ ಎಂದು ನಸುನಕ್ಕ ಅಮ್ಮನನ್ನು ನೋಡಿ ಮುಖ ಸಿಂಡರಿಸಿಕೊಂಡ ಅಂಕಿತಾ, ಅಮ್ಮ, ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಎಂದು ಒಳಗೆ ಹೋದಳು.
ವರ್ಷಗಳು ನಿಮಿಷಗಳು ಕಳೆದಂತೆ ಕಳೆದು ಮಧು MCOM ಮುಗಿಸಿ ಪ್ರತಿಷ್ಠಿತ ಕಾಲೇಜಿನಲ್ಲಿ 1 ವರ್ಷದಿಂದ ಲೆಕ್ಕಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದಳು. MBA ಮುಗಿಸಿದ ವೈಷ್ಣವಿ ಗೆಳತಿಯನ್ನು ಬಿಟ್ಟಿರಲಾರದೆ ಮಧು ಕೆಲಸ ಮಾಡುತ್ತಿದ್ದ ಕಾಲೇಜಿನಲ್ಲೇ ತಾನೂ ಉಪನ್ಯಾಸಕಿಯಾಗಿ ಸೇರಿಕೊಂಡಳು. ಅಂಕಿತಾ ಇಂಜಿನಿಯರಿಂಗ್ ಮುಗಿಸಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಂತಿಮ ವರ್ಷದ MTech ಮಾಡುತ್ತಿದ್ದಳು. ಇಂದು ತನ್ನ ಪ್ರೀತಿಯ ಗೆಳತಿ ವೈಷ್ಣವಿಯ ಹುಟ್ಟುಹಬ್ಬವೆಂದು ಅವಳಿಗೆ ಬಲು ಪ್ರಿಯವಾದ ಶಾವಿಗೆ ಪಾಯಸ ಮಾಡಿ ಡಬ್ಬಿಗೆ ಹಾಕಿಕೊಂಡು ಗೆಳತಿಯ ಹೆಸರಿನಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೆ ಕೊಟ್ಟಿದ್ದೆ ಎಂದು ಬೇಗ ಮನೆಯ ಕೆಲಸ ಮುಗಿಸಿ ದೇವಸ್ಥಾನದ ಕಡೆಗೆ ಬಿರುಸಾಗಿ ಹೆಜ್ಜೆ ಹಾಕಿದಳು. ಛೇ, ಈ ಮಧು ಇನ್ನೂ ಬಂದಿಲ್ಲ. ಬೇಗ ಬಾ ಅಂದ್ಲು, ನೋಡಿದ್ರೆ ಇನ್ನೂ ಬಂದಿಲ್ಲ. ನನಗೆ ಕಾಯುವುದೆಂದರೆ ಆಗಲ್ಲ ಎಂದು ಗೊತ್ತಿಲ್ವಾ ಎಂದುಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕೈಕಟ್ಟಿ ಓಡಾಡುತ್ತಿದ್ದಳು ವೈಷ್ಣವಿ. ಕಾಯುವ ತಾಳ್ಮೆಯಂತೂ ಅವಳಿಗಿರಲಿಲ್ಲ. ಗೆಳತಿ ಕೋಪದಿಂದ ತನಗಾಗಿ ಕಾಯುತ್ತಿರುವುದನ್ನು ನೋಡಿ ನಿಧಾನವಾಗಿ ಹೋಗಿ ಅವಳ ಕಿವಿಯಲ್ಲಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಮೈ ಸ್ವೀಟ್ ಹಾರ್ಟ್ ಎಂದು ಗೆಳತಿಯನ್ನು ತಬ್ಬಿ, ಸಾರಿ ಲೇಟ್ ಆಯಿತು ಬೈಬೇಡ ಎಂದು ತನ್ನ ಕಿವಿ ಹಿಡಿದುಕೊಂಡಳು ಮಧುರ. ಯಾಕೆ ಲೇಟಾಗಿ ಬಂದೆ ಮಧು? ನಿನಗಾಗಿ ಅರ್ಧ ಗಂಟೆಯಿಂದ ಕಾದಿದ್ದೇನೆ ಗೊತ್ತಾ ಎಂದು ಗೆಳತಿಯನ್ನು ನೋಡಿ, ಸಾರಿ ವೈಶು, ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ತಡವಾಯಿತು ಎಂದು ಕಣ್ಣು ಕಿರಿದಾಗಿಸಿಕೊಂಡವಳನ್ನು ನೋಡಿ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಮಧು, ನಾನು ನೀನು PGಲಿರೋಣ ಅಂತ, ಆದರೆ ನೀನು ನನ್ನ ಮಾತನ್ನೇ ಕೇಳೋಲ್ಲ ಎಂದು ಮುಖ ತಿರುಗಿಸಿಕೊಂಡ ವೈಷ್ಣವಿಯ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳ ಗಲ್ಲ ಹಿಡಿದು, ಅದು ಸಾಧ್ಯವಿಲ್ಲ ವೈಶು, ದೊಡ್ಡಪ್ಪನನ್ನು 5 ವರ್ಷ ಓದಿಸಿದ್ದಾರೆ. ಈಗ ಒಂದು ಕೆಲಸ ಸಿಕ್ತು ಅಂತ ಅವರನ್ನು ಬಿಟ್ಟು ಬರೋಕ್ಕಾಗತ್ತಾ? ಆಗ ನಾನು ಸ್ವಾರ್ಥಿ ಆಗಲ್ವಾ? ಅದಕ್ಕೆ ನಾನು ಅವ್ರ ಮನೆಯಲ್ಲೇ ಇರೋದು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಎಂದು ವೈಷ್ಣವಿಯ ಕೆನ್ನೆಗೆ ಸಿಹಿಯಾದ ಮುತ್ತೊಂದಿಟ್ಟಳು ಮಧು. ಎಲ್ಲರ ಬಗ್ಗೆ ಯೋಚಿಸ್ತೀಯ, ಮೊದಲು ನಿನ್ನ ಬಗ್ಗೆ ಯೋಚಿಸು ಮಧು. ಎನಿವೇಸ್ ಥ್ಯಾಂಕ್ ಯು ಮಧು. ಮನೆಯಲ್ಲಿ ಯಾರೂ ವಿಶ್ ಮಾಡಲಿಲ್ಲ ಗೊತ್ತಾ? ವಿಶ್ ಮಾಡೋದಿರಲಿ, ಇವತ್ತು ನನ್ನ ಬರ್ತ್ಡೇ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಅಪ್ಪ ಬಿಸ್ನೆಸ್ ಮೀಟಿಂಗ್ ಎಂದು ಹೊರಗೋಗಿದ್ದಾರೆ, ಅಮ್ಮ ಲೇಡೀಸ್ ಕ್ಲಬ್ ಎಂದು ಹೋಗಿದ್ದಾರೆ. ವಿಪರ್ಯಾಸವೆಂದರೆ ಸಂಜೆ ನನ್ನ ಬರ್ತ್ಡೇ ಪಾರ್ಟಿ ಅರೇಂಜ್ ಆಗಿರುತ್ತೆ ಎಂದು ವಿಷಾದವಾಗಿ ನಕ್ಕ ಗೆಳತಿಯನ್ನು ನೋಡಿ, ವೈಶು ಬಾ, ದೇವಸ್ಥಾನದಲ್ಲಿ ನಿನ್ನ ಹೆಸರಿಗೆ ಪೂಜೆ ಕೊಟ್ಟಿದ್ದೆ ಎಂದು ಗೆಳತಿಯ ಕೈ ಹಿಡಿದು ಒಳಗೆ ಕರೆತಂದಳು ಮಧು. ಅಪ್ಪ ಗಣೇಶ, ವೈಶುಗೆ ಎಲ್ಲ ಒಳ್ಳೆಯದೇ ಮಾಡು ಎಂದು ದೇವರಲ್ಲಿ ಬೇಡಿ ದೇವಸ್ಥಾನವನ್ನು 3 ಸುತ್ತು ಸುತ್ತಿ ಅಲ್ಲೇ ಇದ್ದ ಪಾರ್ಕ್ನ ಒಳಗೆ ಬಂದು ಕಲ್ಲು ಬೆಂಚಿನ ಮೇಲೆ ಇಬ್ಬರು ಕುಳಿತರು. ವೈಶು ತಗೋ ಎಂದು ಬ್ಯಾಗ್ನಿಂದ ಡಬ್ಬಿಯನ್ನು ತೆಗೆದು ವೈಷ್ಣವಿಯ ಕೈಗಿಟ್ಟಳು. ಡಬ್ಬಿ ತೆಗೆದವಳೆ ಗೆಳತಿಯ ಕೆನ್ನೆಗೊಂದು ಮುತ್ತಿಟ್ಟು, ಥ್ಯಾಂಕ್ಸ್ ಮಧು, ತುಂಬ ರುಚಿಯಾಗಿದೆ, ನಿನ್ನ ಮದುವೆ ಮಾಡಿಕೊಳ್ಳೋನು ಪುಣ್ಯ ಮಾಡಿದ್ದಾನೆ ಕಣೆ ಎಂದು ವೈಷ್ಣವಿಯ ಮುಖದಲ್ಲಿದ್ದ ಖುಷಿ ನೋಡಿ ತಾನು ಖುಷಿಯಾದಳು ಮಧು. ವೈಶು, ನಿನ್ನನ್ನು ನೋಡೋದಕ್ಕೆ ಯಾರೋ ಗಂಡು ಬರ್ತಾನೆಂದು ಹೇಳಿದ್ದೆ ತಾನೇ, ಏನಾಯಿತು ಅತಿ ಕುತೂಹಲದಿಂದ ಕೇಳಿದಳು ಮಧು. ಅವನು ನನ್ನ ಆಸ್ತಿ ನೋಡಿ ಮದುವೆ ಆಗೋಕ್ಕೆ ಬಂದಿದ್ದಾನೆ, ನನಗೆ ಪಿಟ್ಸಿದೆ ಎಂದು ತಿಳಿದಿದ್ದರು ಎಂದು ಎತ್ತಲೋ ನೋಡುತ್ತಾ ಹೇಳಿದಳು. ವೈಶು, ಅವನು ನಿನ್ನ ಆಸ್ತಿ ನೋಡಿ ಮದುವೆಯಾಗುತ್ತಿದ್ದಾನೆ ಎಂದು ಹೇಗೆ ತಿಳಿದುಕೊಂಡೆ? ನಿನ್ನ ನಿಜವಾಗ್ಲೂ ಪ್ರೀತಿಸಬಹುದಲ್ವಾ ಎಂದಳು ಮಧುರ. ಅಪ್ಪನ ಫ್ರೆಂಡ್ ಮಗ ನೋಡೋದಕ್ಕೂ ಚೆನ್ನಾಗಿದ್ದಾನೆ, ಆದರೆ ಅವರ ಬಿಸ್ನೆಸ್ ಸ್ವಲ್ಪ ಲಾಸ್ನಲ್ಲಿ ನಡೆಯುತ್ತಿದೆ. ಅಪ್ಪ ನಮ್ಮ ಕಂಪನಿಯಲ್ಲಿ ಶೇರ್ ಕೊಡ್ತೀನಿ ಎಂದು ಹೇಳಿದ್ದಾರೆ, ಅದಕ್ಕೆ ನನ್ನ ನೋಡೋಕೆ ಬಂದಿದ್ದ. ಮಧು, ಒಬ್ಬ ಪಿಟ್ಸ್ ಕಾಯಿಲೆ ಇರುವ ಹುಡುಗಿಯನ್ನು ಮದುವೆ ಆಗೋಕೆ ಅವನಿಗೇನು ಹುಚ್ಚ? ಹಣದ ಆಸೆಗೆ ಮದುವೆ ಆಗೋಕೆ ಬಂದಿದ್ದಾನೆ. ಹಣದ ಆಸೆ ಇರೋ ಹುಡುಗನ ಹೆಂಡತಿ ಆಗಬಾರದು. ಹಣ ಇಲ್ಲದೇ ಇದ್ದರೂ ಬದುಕಬಹುದು, ಆದರೆ ಪ್ರೀತಿ ಇಲ್ಲದಿದ್ದರೆ ಹೇಗೆ ಬದುಕೋದು? ನನಗಂತೂ ಮದುವೆ ಬಗ್ಗೆ ಆಸೆನೇ ಹೊರಟು ಹೋಗಿದೆ ಎಂದು ಆಕಾಶ ನೋಡಿದ ಗೆಳತಿಯನ್ನು ನೋಡಿ, ವೈಶು, ಮದುವೆ ಅನ್ನೋದು ವಿಧಿ ಬೆಸೆಯೋ ನಂಟು. ಒಂದು ಹುಡುಗನಿಗೆ ಒಂದು ಹುಡುಗಿ ಎಂದು ಆ ಬ್ರಹ್ಮ ಗಂಟಾಕಿ ಭೂಮಿಗೆ ಕಳುಹಿಸಿರುತ್ತಾನೆ. ಇಷ್ಟು ಮುದ್ದಾಗಿರೋ ಹುಡುಗಿಗೆ ಬೆಟ್ಟದಷ್ಟು ಪ್ರೀತಿ ಮಾಡೋ ಹುಡುಗ ಸಿಗಲ್ವಾ? ಎಲ್ಲರಲ್ಲೂ ಒಂದೊಂದು ದೌರ್ಬಲ್ಯ ಇದ್ದೇ ಇರುತ್ತೆ. ಯೋಚಿಸಬೇಡ, ಎಲ್ಲ ಒಳ್ಳೆಯದಾಗುತ್ತೆ, ಅಳಬೇಡ, ಇವತ್ತು ನಿನ್ನ ಹುಟ್ಟಿದ ಹಬ್ಬ ವೈಶು ಎಂದು ಕಣ್ಣುರಿಸಲು ಬಂದ ಮಧುಳನ್ನು ನೋಡಿ, ಛೇ, ನಾನು ಅಳೋದಾ? ಅದೆಲ್ಲ ನನಗೆ ಸೂಟ್ ಆಗಲ್ಲ. ಅಳೋದೇನಿದ್ರು ನಿನಗೆ ಮಾತ್ರ ಸರಿ ಎಂದು ತನ್ನ ಕಣ್ಣ ನೀರು ಒರೆಸಿಕೊಂಡು, ಕಾಜಲ್ ಸ್ಪ್ರೆಡ್ ಆಗಿದೆಯಾ ಎಂದು ಕೇಳಿದವಳನ್ನು ನೋಡಿ, ಇಲ್ಲ ಎಂದು ಕಿರುನಕ್ಕ ಮಧುರ. ನೀನು ಯಾವಾಗಲೂ ಹೀಗೆ ಇರಬೇಕು ವೈಶು ಎಂದು ಅವಳ ಕೆನ್ನೆ ಹಿಂಡಿದಳು. ವೈಶು ಎಂದು ಗೆಳತಿಯ ಬೆರಳಿಗೆ ಚಿನ್ನದ ಉಂಗುರ ತೊಡಿಸಿ, ನನ್ನಿಂದ ನಿನಗೆ ಒಂದು ಸಣ್ಣ ಗಿಫ್ಟ್ ಎಂದು ನಗೆ ಸೂಸಿದವಳನ್ನು ನೋಡಿದ ವೈಷ್ಣವಿ, ಮಧು, ನೀನೇ ನನಗೊಂದು ದೊಡ್ಡ ಗಿಫ್ಟ್ ಕಣೆ, ಇದೆಲ್ಲ ತರೋ ಅವಶ್ಯಕತೆ ಇರಲಿಲ್ಲ ಎಂದು ಮಧುಳ ಕೈ ಹಿಡಿದಳು. ಇಲ್ಲ ವೈಶು, 5 ವರ್ಷದಿಂದ ಬರೀ ವಿಶ್ ಮಾಡ್ತಿದ್ದೆ, ಆದರೆ ಈಗ ನಾನು ದುಡಿತಾ ಇದ್ದೀನಿ, ಹಾಗಾಗಿ ಈ ಗಿಫ್ಟ್ ಎಂದು ತನ್ನ ಕೈ ಗಡಿಯಾರ ನೋಡಿಕೊಂಡವಳು, ಅಯ್ಯೋ ವೈಶು, ಆಗಲೇ ಟೈಮ್ 8:30 ಬಾ ಎಂದು ಅವಸರದಿಂದ ವೈಷ್ಣವಿಯನ್ನು ಹೊರಡಿಸಿದಳು.
ಏನೇ ವೈಶು, ಇವತ್ತು ಕಾರ್ ಮತ್ತು ಸ್ಕೂಟಿ ಯಾವುದೂ ತಂದಿಲ್ಲ ಎಂದು ವೈಷ್ಣವಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು. ಮನೆಯಲ್ಲಿ ಯಾರೂ ವಿಶ್ ಮಾಡಿಲ್ಲ ಎಂದು ಮನಸ್ಸಿಗೆ ಬೇಜಾರಾಗಿ ನಡೆದುಕೊಂಡೇ ಬಂದೆ. ಹಾಗೆ ಇವತ್ತು ಮಧ್ಯಾಹ್ನ ಅನಾಥಾಶ್ರಮಕ್ಕೆ ಹೋಗಿ ಬರೋಣ, ಅಲ್ಲಿನ ಮಕ್ಕಳ ಜೊತೆ ಇದ್ದರೆ ಮನಸ್ಸಿಗೆ ಸಮಾಧಾನವಾಗುತ್ತೆ ಎಂದಳು ವೈಷ್ಣವಿ. ಮಧು, ಸಾರಿ ವೈಶು, ಇವತ್ತು ಮನೆಗೆ ಬೇಗ ಹೋಗಬೇಕು ಎಂದವಳ ಉರಿ ಕಣ್ಣಿನಿಂದ ನೋಡುತ್ತಾ, ಏನೇ ಮಧು, ಯಾವಾಗಲೂ ಮನೆಗೆ ಹೋಗ್ಬೇಕಂತೀಯಾ ಎಂದು ಮುನಿಸಿಕೊಂಡ ಗೆಳತಿಯ ಕೈ ಹಿಡಿದು, ಬೇಜಾರು ಮಾಡ್ಕೋಬೇಡ ವೈಶು, ಇವತ್ತು ಅಂಕಿತನ ಮದುವೆ ನಿಶ್ಚಯ ಮಾಡ್ತಾರೆ, ಹಾಗಾಗಿ ಅಡಿಗೆ ಮಾಡೋದಿದೆ, ಅದಕ್ಕೆ ಬೇಗ ಹೋಗಬೇಕು, ನಿನ್ನ ಹುಟ್ಟಿದ ಹಬ್ಬ ಅಂತ ಬಂದೆ ಎಂದಳು ಮಧುರ. ಏನು ಹೇಳ್ತಿದ್ಯಾ ಮಧು, ಅಂಕಿತನ ಮದುವೆ ಫಿಕ್ಸ್ ಆಗಿದೆಯಾ? ಹುಡುಗ ಯಾರು, ಏನು ಕೆಲಸ, ನೋಡೋದಕ್ಕೆ ಹೇಗಿದ್ದಾನೆ, ಅವನ ಫೋಟೋ ತೋರಿಸು ಎಂದು ಅತಿ ಕುತೂಹಲದಿಂದ ಕೇಳಿದಳು ವೈಷ್ಣವಿ. ನಾನು ನೋಡಿರೋದೇ 2 ಸಲ ಅವರನ್ನು, ನನ್ನ ಹತ್ರ ಅವರ ಫೋಟೋ ಇಲ್ಲ. ಹೆಸರು ಸೂರ್ಯಪ್ರಕಾಶ್, ಜನರಲ್ ಸರ್ಜನ್, ದೊಡ್ಡಪ್ಪನ ಫ್ರೆಂಡ್ ಮಗ, ಕಾರ್ತಿಕ್ ಅಣ್ಣನ ಬೆಸ್ಟ್ ಫ್ರೆಂಡ್. ಎಲ್ಲವುದಕ್ಕಿಂತ ಹೆಚ್ಚಾಗಿ ಅಂಕಿತಾನ ಚಿಕ್ಕ ವಯಸ್ಸಿನಿಂದಲೂ ಇಷ್ಟಪಡ್ತಾ ಇದ್ದಾರೆ, ನೋಡೋದಕ್ಕೂ ಚೆನ್ನಾಗಿದ್ದಾರೆ, ಅಷ್ಟೇ ಅವ್ರ ಬಗ್ಗೆ ನನಗೆ ತಿಳಿದಿರೋದು ಎಂದು ಜೋರಾದ ಉಸಿರು ದಬ್ಬಿದ ಮಧುಳನ್ನು ನೋಡಿ, ಅಲ್ಲವೇ ಮಧು, ಅವಳಿಗಿಂತ ನೀನೇ ತಾನೇ ದೊಡ್ಡವಳು, ನಿನ್ನ ಮದುವೆ ಮಾಡಿ ಆಮೇಲೆ ಅವಳ ಮದುವೆ ಮಾಡಬೇಕಿತ್ತು, ಆದರೆ ಅವಳ ಮದುವೆನೇ ಬೇಗ ಮಾಡ್ತಾ ಇದ್ದಾರೆ ಎಂದಳು ವೈಷ್ಣವಿ. ನಾನು ಅವಳಿಗಿಂತ 3 ತಿಂಗಳು ದೊಡ್ಡವಳಷ್ಟೇ ವಯಸ್ಸು ಎಂದು ವಿಷಾದದ ನಗೆ ಎರೆಸಿದಳು ಮಧುರ. ಇಬ್ಬರು ಗೆಳತಿಯರು ಮಾತನಾಡುತ್ತಾ ಕಾಲೇಜಿನ ಗೇಟು ದಾಟಿ ಒಳ ಬಂದರು. ಬುಲೆಟ್ನ ಗುಡುಗುಡು ಶಬ್ದಕ್ಕೆ ಇಬ್ಬರು ಗೆಳತಿಯರು ಹಿಂತಿರುಗಿದರು. ಬುಲೆಟ್ ಬೈಕ್ನಿಂದ ಕೆಳಗಿಳಿದವನ ನೋಡಿ ಕೋಪದಿಂದ ಮುಖ ಕೆಂಪಗಾಗಿಸಿಕೊಂಡಳು ವೈಷ್ಣವಿ. ಬೈಕ್ನಿಂದ ಕೆಳಗಿಳಿದು ಗಾಡಿಯ ಕನ್ನಡಿಯಲ್ಲಿ ತನ್ನ ಬಿಂಬವನ್ನು ನೋಡಿಕೊಂಡವನು, ನೀನು ರಾಜ್ಕುಮಾರ ಬಿಡೋ ಎಂದು ತನ್ನ ತಲೆ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಬ್ಯಾಗನ್ನು ಹೆಗಲೇರಿಸಿಕೊಂಡು ಬರುತ್ತಿರುವವನನ್ನು ನೋಡಿದ ವೈಷ್ಣವಿ, ಮಧು, ಇವನನ್ನು ಯಾರಾದರೂ ಲೆಕ್ಚರರ್ ಅಂತಾರಾ, ಒಳ್ಳೆ ಸ್ಟೂಡೆಂಟ್ ಬಂದ ಹಾಗೆ ಬರ್ತಾನೆ ಎಂದು ಮುಖ ತಿರುಗಿಸಿಕೊಂಡ ವೈಷ್ಣವಿಯನ್ನು ನೋಡಿ, ವೈಶು, ಅವನು ನಿಮ್ಮ ಮಾವನ ಮಗ, ಅದಕ್ಕೆ ನಿನಗೆ ಲೆಕ್ಚರರ್ ಥರ ಕಾಣಲ್ಲ ಎಂದವಳ ನೋಡಿ, ಅವನನ್ನು ನಮ್ಮ ಮಾವನ ಮಗ ಎಂದು ಹೇಳಬೇಡ, ಅವನು ನನ್ನ ಶತ್ರು ಎಂದು ಅವನನ್ನೇ ಕೆಂಗಣ್ಣಿನಿಂದ ನೋಡುತ್ತಿದ್ದ ವೈಷ್ಣವಿಯ ಕೈ ಹಿಡಿದು, ಬಾ ಟೈಮ್ ಆಯಿತು ಎಂದು ಎಳೆದುಕೊಂಡು ಹೋದಳು. ಗುಡ್ ಮಾರ್ನಿಂಗ್ ಸರ್ ಎಂದ ಹುಡುಗರನ್ನು ನೋಡಿ, ಗುಡ್ ಮಾರ್ನಿಂಗ್ ಬಾಯ್ಸ್ ಎಂದು ನಸುನಕ್ಕಿ ಮುಂದೆ ಹೊರಟ ತೇಜಸ್ವಿ. ಗುಡ್ ಮಾರ್ನಿಂಗ್ ಸರ್ ಎಂದ ಹುಡುಗಿಯ ಗುಂಪನ್ನು ನೋಡಿ, ವೆರಿ ಗುಡ್ ಮಾರ್ನಿಂಗ್ ಗರ್ಲ್ಸ್ ಎಂದು ತಿಳಿಯಾದ ಮಂದಹಾಸವನ್ನು ಬೀರಿ ವಾಶ್ರೂಮ್ ಒಳಹೊಕ್ಕವನು ಕನ್ನಡಿಯ ಮುಂದೆ ನಿಂತು, ನೋಡಿ ಸ್ವಾಮಿ, ನಾವಿರೋದು ಹೀಗೆ ಎಂದು ಹಾಡು ಗುನುಗುತ್ತಾ ಇನ್ಶರ್ಟ್ ಮಾಡಿಕೊಂಡು ಮಡಚಿದ ತನ್ನ ಅಂಗಿಯ ತೋಳನ್ನು ಸರಿ ಮಾಡಿಕೊಂಡು ತಲೆ ಕೂದಲನ್ನು ನೀಟಾಗಿ ಬಾಚಿಕೊಂಡು, ಹಾಂ ಈಗ ಪರ್ಫೆಕ್ಟ್ ಎಂದು ತನ್ನ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿಕೊಂಡು, ಇವತ್ತು ಏನೇ ಆಗಲಿ ಮಧುಗೆ ಪ್ರಪೋಸ್ ಮಾಡಬೇಕು ಎಂದು ವಾಶ್ರೂಮ್ನಿಂದ ಹೊರಬಂದವನು ತನ್ನ ಎದುರಿಗೆ ಬರುತ್ತಿದ್ದವಳನ್ನು ನೋಡಿ ತಟಸ್ಥವಾಗಿ ನಿಂತುಬಿಟ್ಟ. ಗಾಢ ನೀಲಿ ಬಣ್ಣದ ಸೀರೆಯುಟ್ಟು ಅದಕ್ಕೊಪ್ಪುವ ಕೈಬಳೆ, ಬಿಂದಿ ಹಾಗೂ ಕಿವಿಗೆ ಜುಮುಕಿ ಧರಿಸಿ ತನ್ನ ಉದ್ದ ಕೂದಲಿಗೆ ಸಣ್ಣದಾದ ಕ್ಲಿಬ್ಬಿಂದ ಬಂಧಿಸಿ ಇರುವ 5 ಅಡಿ ಉದ್ದಕ್ಕೆ 3 ಇಂಚಿನ ಹೈ ಹೀಲ್ ಸ್ಲಿಪ್ಪರ್ ಹಾಕಿ ಕತ್ತಿನಲ್ಲಿ ಸಣ್ಣದಾದ ಚಿನ್ನದ ಚೈನ್, ಮೂಗಿನಲ್ಲಿ ಕಂಡು ಕಾಣದಂಥ ಮುತ್ತಿನ ಮೂಗುತಿ, ದುಂಡನೆಯ ಮುಖ. ಅವಳ ಮುಖದಲ್ಲಿ ಅತಿ ಹೆಚ್ಚು ಆಕರ್ಷಣೆ ಅವಳ ಕಣ್ಣು ಮತ್ತು ಹುಬ್ಬು, ಸದಾ ಮುಗುಳ್ನಗೆ ಬೀರುವ ತುಟಿಗಳು, ಅತ್ತ ಕಪ್ಪು ಅಲ್ಲ ಇತ್ತ ಬಿಳುಪಲ್ಲದ ಗೋಧಿ ವರ್ಣದ ತೆಳ್ಳನೆಯ ಮೈ. ಕಣ್ಣಿಗೆ ಧರಿಸಿದ ಕನ್ನಡಕವನ್ನು ಸರಿ ಮಾಡಿಕೊಂಡು ಬರುತ್ತಿರುವ ಸುಂದರಿಯನ್ನು ನೋಡಿ ಕಳೆದೇ ಹೋದ ತೇಜಸ್ವಿ. ತನ್ನೆದುರಿಗೆ ಬರುತ್ತಿರುವವಳನ್ನು ನೋಡಿ ತನ್ನನ್ನು ಸಂಭಾಳಿಸಿಕೊಂಡು ಅವಳ ಪಕ್ಕದಲ್ಲಿ ಬರುತ್ತಿರುವ ವೈಷ್ಣವಿಯನ್ನು ನೋಡಿ ಮುಖ ಸಿಂಡರಿಸಿಕೊಂಡವನು, ಛೇ, ಈ ಬೇತಾಳ ಯಾವಾಗಲೂ ಅವಳ ಹಿಂದೆನೇ ಇರ್ತಾಳೆ ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ, ಗುಡ್ ಮಾರ್ನಿಂಗ್ ಮಧುರಾ ಮ್ಯಾಡಮ್ ಎಂದವನ ನೋಡಿ, ಗುಡ್ ಮಾರ್ನಿಂಗ್ ತೇಜಸ್ವಿ ಸರ್ ಎಂದು ಚಂದದ ನಗೆ ಸೂಸಿ ಹೊರಟವಳ ನೋಡುತ್ತಾ ಮನಸ್ಸಲ್ಲೇ, ಅರೆರೇ ಇವಳ ನಗುವ ನೋಡಿ ಮರೆತೆ ಜಗವ ಎಂದು ಹಾಡು ಗುನುಗುತ್ತಾ ಅವಳು ಹೋದ ಕಡೆಯೇ ನೋಡುತ್ತಾ, ಅಬ್ಬ ಅದೆಂತಹ ನಗು, ಈ ನಗುವಿನಲ್ಲೇ ಎಲ್ಲರನ್ನೂ ಮೋಡಿ ಮಾಡಿದ್ದಾಳೆ ಇವಳು, ಅವಳು ಕಣ್ಣಿಗೆ ಹಾಕುವ ಕನ್ನಡಕವೇ ಪುಣ್ಯ ಮಾಡಿದೆ ಅವಳ ಕಣ್ಣಿನಲ್ಲಿ ಇರೋದಕ್ಕೆ ಎಂದು ತಲೆ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಿದ್ದವನ ಹೆಗಲು ಮುಟ್ಟಿದ ಸ್ಪರ್ಶಕ್ಕೆ ಹಿಂತಿರುಗಿದವನು ಎದುರಿಗಿದ್ದವರನ್ನು ನೋಡಿ ಊರಿನೋಟ ಬೀರಿದ. ಕತೆ ಮುಂದುವರಿಯುವುದು.